ಪಿತ್ರಾರ್ಜಿತ ಆಸ್ತಿಯ ಮೇಲೆ ಸರ್ಕಾರ ಕಣ್ಣನ್ನ ಇಟ್ಟಿದೆ. ಬಿಜೆಪಿ ಛಲವಾದಿ ಇದಕ್ಕೆ ಕೆಂಡಮಂಡಲರಾಗಿದ್ದಾರೆ. ರಾಜ್ಯ ಸರ್ಕಾರ ಹೊಸ ರೂಪದಲ್ಲಿ ಹಗಲು ದರೋಡೆಯನ್ನ ಮಾಡ್ತಾ ಇದೆ. ನೋಡಿ, ಪಿತ್ರಾರ್ಜಿತ ಆಸ್ತಿಯ ಮೇಲೆ ಸರ್ಕಾರ ಕಣ್ಣಿಟ್ಟಿದ್ದು ಬಿಜೆಪಿಯ ಛಲವಾದಿ ಕೆಂಡಮಂಡಲರಾಗಿದ್ದಾರೆ. ವಿಚಾರಕ್ಕೆ ರಾಜ್ಯ ಸರ್ಕಾರ ಹೊಸ ರೂಪದಲ್ಲಿ ಹಗಲು ದರೋಡೆಯನ್ನ ಮಾಡ್ತಾ ಇದೆ. ತಲೆತಲಾಂತರದಿಂದ ಬಂದಂತಹ ಆಸ್ತಿಯನ್ನ ಸರ್ಕಾರಕ್ಕೆ ಕೊಡೋದಾದ್ರೂ ಹೇಗೆ? ರಾಜ್ಯ ಸರ್ಕಾರ ಇಷ್ಟ ಬಂದಂತೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತೇವೆ. ರಾಜ್ಯಪಾಲರ ಗಮನಕ್ಕೆ ಈ ವಿಚಾರವನ್ನ ತಂದಿದ್ದೇವೆ, ದೂರು ನೀಡಿದ್ದೇವೆ, ಸದನದಲ್ಲಿ ಪ್ರಶ್ನೆ ಮಾಡ್ತೀವಿ. ಸರ್ಕಾರ ಈ ವಿಚಾರವನ್ನ ಕೈ ಬಿಡಬೇಕು. ಕಾಂಗ್ರೆಸ್ನಲ್ಲಿ ಎಲ್ಲರೂ ಭೂಮಿ ಪುತ್ರರಾಗಿದ್ದಾರೆ ಅಂತ ಅಶ್ವವೇಗ ನ್ಯೂಸ್ ಜೊತೆ ಛಲವಾದಿ ನಾರಾಯಣಸ್ವಾಮಿ ಎಕ್ಸ್ಕ್ಲೂಸಿವ್ ಮಾತನಾಡಿದ್ದಾರೆ. ನೋಡಿ, ಏನು ಪಿತ್ರಾರ್ಜಿತ ಆಸ್ತಿಯಲ್ಲಿ ಸರ್ಕಾರಕ್ಕೆ ಪಾಲು ಕೊಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಛಲವಾದಿ ನಾರಾಯಣಸ್ವಾಮಿ ಕೆಂಡಮಂಡಲರಾಗಿದ್ದಾರೆ. ರಾಜ್ಯ ಸರ್ಕಾರ ಹೊಸ ರೂಪದಲ್ಲಿ ಹಗಲು ದರೋಡೆಯನ್ನ ಮಾಡಲು ಮುಂದಾಗ್ತಾ ಇದೆ. ತಲೆತಲಾಂತರದಿಂದ ಬಂದ ಆಸ್ತಿಯನ್ನ ಹೇಗೆ ಕೊಡೋಕ್ಕಾಗುತ್ತೆ ನಾವು ಸರ್ಕಾರಕ್ಕೆ? ಈಗ ನಮ್ಮ ಹಿರಿಯರು ನಮಗೆ ಆಸ್ತಿಯನ್ನ ಕೊಟ್ಟಿರ್ತಾರೆ, ಅದರಲ್ಲಿ ನಾವು ಹಂಚಿಕೊಳ್ಬೇಕು ಅಂದ್ರೆ 45% ನಾವು ಸರ್ಕಾರಕ್ಕೆ ನೀಡಬೇಕು ಅಂದ್ರೆ ಅದು ಹೇಗೆ ಸಾಧ್ಯ ಅಂತ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ನಾವು ರಾಜ್ಯಪಾಲರ ಗಮನಕ್ಕೆ ಇದನ್ನು ತರ್ತೀವಿ, ಸರ್ಕಾರ ಈ ವಿಚಾರವನ್ನ ಕೈ ಬಿಡಬೇಕು ಅಂತ ತಿಳಿಸಿದ್ದಾರೆ. ಈ ಕುರಿತು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಜೊತೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ಬಾಗಲಕೋಟೆ ಮಾತುಕತೆಯನ್ನ ನಡೆಸಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ನೋಡೋಣ. ಅದಕ್ಕೆ ತಾವೇನು ಹೇಳ್ತೀರಾ ಸರ್? ತಾವು ಸಹ ಒಂದು ಪತ್ರವನ್ನ ಬರೆದಿದ್ದೀರಾ. ಇದು ನಮ್ಮ ಅಶ್ವವೇಗ ಸುದ್ದಿವಾಹಿನಿ ಒಂದು ಸುದ್ದಿಯನ್ನ ಮಾಡಿತ್ತು. ನಿನ್ನೆ ಗವರ್ನರ್ಗೂ ನಾನು ಪತ್ರ ಬರೆದಿದ್ದೇನೆ. ಇದು ಹಗಲು ದರೋಡೆ, ಸರ್ಕಾರದ ಹಗಲು ದರೋಡೆ. ಪಿತ್ರಾರ್ಜಿತ ಆಸ್ತಿಗಳು ತಲತಲಾಂತರಗಳಿಂದ ಸಂಪಾದನೆ ಮಾಡಿ ಅನುಭವಿಸ್ತಾ ಇರ್ತಕ್ಕಂಥದ್ರಲ್ಲಿ ಭಾಗ ಮಾಡಬೇಕಂದ್ರೆ ನಿಮಗೂ ಭಾಗ ಕೊಡಬೇಕು ಅಂತಂತಂದರೆ ಎಂಥ ಇದು ಅಂದರೆ ಭೂಪ್ರೇಮ, ಭೂಪುತ್ರನಿಗೆ ಭೂಪ್ರೇಮ ಎಷ್ಟಿದೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ಎಲ್ಲ ಕಾಂಗ್ರೆಸ್ನಲ್ಲಿ ಎಲ್ಲನೂ ಭೂಮಿ ಪುತ್ರರಾಗ್ಬಿಟ್ಟಿದ್ದಾರೆ. ಅವರಿಗೆ ಭೂಮಿನೇ ಬೇಕು. ಯಾಕೆ ಅಂತಂದರೆ ಅದು ಬಿಟ್ಟು ಅವ್ರ ಜೀವನ ಮಾಡೋಂಥ ಪರಿಸ್ಥಿತಿಯಲ್ಲಿಲ್ಲ. ಇದು ನಿಜವಾದ ಹಗಲು ದರೋಡೆ. ಇದರ ಬಗ್ಗೆ ಕಾನೂನು ಇವರು ಇಷ್ಟ ಬಂದಂತೆ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ದೇಶಕ್ಕೆ ಒಂದು ಕಾನೂನು, ಕರ್ನಾಟಕಕ್ಕೆ ಒಂದು ಕಾನೂನು ಇರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾನು ಗವರ್ನರ್ ಅವರ ಗಮನ ಸೆಳೆದಿದ್ದೇನೆ. ಇದರ ಬಗ್ಗೆ ದೊಡ್ಡ ಹೋರಾಟವನ್ನು ಮಾಡ್ತೇವೆ. ಸದನದಲ್ಲಿ ಇದಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೇನೆ. ಅದಕ್ಕೆ ಅವರಿಂದ ಉತ್ತರ ಪಡ್ಕೊಳ್ತೇವೆ. ಯಾವ ರೀತಿಯಾಗಿ ತಾವು ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿದಿರಿ, ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿದಿರಿ? ಅದನ್ನೇ ಹೇಳಿದ್ದೀನಿ, ತಕ್ಷಣ ಕೈ ಬಿಡಬೇಕು. ಮೊದಲನೇದು, ನೀವು ಏನೋ ಕ್ರಮ ಕೈಗೊಳ್ಳೋದಲ್ಲ, ಅದನ್ನು ಕೈ ಬಿಡಬೇಕು. ಯಾಕಂದರೆ ಆಸ್ತಿ ನಿಮ್ಮದಲ್ಲ. ಇದುವರೆಗೂ ಆಸ್ತಿ ಇಟ್ಕೊಂಡವರು ನಿಮಗೆ ಟ್ಯಾಕ್ಸ್ ಕಟ್ಟಿದ್ದಾರೆ. ಅವರ ಅನುಭವದಲ್ಲಿದ್ದಾಗ ಪ್ರತಿ ವರ್ಷವೂ ಕೂಡ ನಿಮಗೆ ಟ್ಯಾಕ್ಸ್ ಕಟ್ಟಿನೇ ಅವ್ರು ಇಟ್ಕೊಂಡಿದ್ದಾರೆ. ಮತ್ತು ನಿಮಗೆ ಭಾಗ ಯಾಕೆ ಕೊಡಬೇಕು? ಭಾಗ ಕೇಳೋಕ್ಕೆ ನೀವೇನು ಸರ್ಕಾರ ಅಂತಂದರೆ ಆ ಒಂದು ಕುಟುಂಬದ ಭಾಗವಲ್ಲ. ಅದರಿಂದಾಗಿ ಭಾಗ ಕೇಳೋದು ಸರಿಯಲ್ಲ, ಅದು ಕೇಳಬಾರ್ದು. ಸೊ ನೋಡಿದ್ರಲ್ಲ, ಇದಿಷ್ಟು ಛಲವಾದಿ ನಾರಾಯಣಸ್ವಾಮಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಕಾಸ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವವೇಗ ನ್ಯೂಸ್, ಬೆಂಗಳೂರು. ನೋಡಿ, ಏನು 2,000 ಚದರ ಅಡಿ ಇರುವಂತಹ ಜಾಗದಲ್ಲಿ ಏನಾದರೂ ಪಾಲು ತೆಗೆದುಕೊಳ್ಬೇಕು, ನೀವು ಅಣ್ಣ ತಮ್ಮಂದಿರು ಭಾಗವನ್ನು ತೆಗೆದುಕೊಳ್ಬೇಕು ಅಂತ ಏನಾದರೂ ಇದ್ದರೆ ಅದರಲ್ಲಿ 45% ಆಸ್ತಿಯನ್ನು ನೀವು ಸರ್ಕಾರಕ್ಕೆ ಕೊಡಬೇಕು. ಈ ರೀತಿಯ ಒಂದು ಹೊಸ ನಿಯಮವನ್ನು ಡಿ.ಕೆ. ಶಿವಕುಮಾರ್ ಸರ್ಕಾರ ತರಲು ಮುಂದಾಗ್ತಾ ಇದ್ರೆ. ಅಂದರೆ 2,000 ಚದರ ಮೀಟರ್ಗಿಂತ ಹೆಚ್ಚಿದೆ ನಿಮ್ಮ ಹತ್ರ ಆಸ್ತಿ, ಅದನ್ನು ನೀವು ಅಣ್ಣ ತಮ್ಮ ಶೇರ್ ಮಾಡ್ಕೊಳ್ಬೇಕು, ಅಂದರೆ ಭಾಗ ಮಾಡ್ಕೊಳ್ಬೇಕು ಅಂತ ಇರುತ್ತೆ. ಆಗ ನೀವು 45% ಸರ್ಕಾರಕ್ಕೆ ನೀಡಬೇಕಾಗತ್ತೆ. ಅಂದರೆ ಅದು ಒಂದು ಪಾರ್ಕ್ ವಿಚಾರಕ್ಕಾಗಿರ್ಬೋದು ಅಥವಾ ರೋಡ್ ವಿಚಾರಕ್ಕಾಗಿರ್ಬೋದು. ಈ ಒಂದು ನಿಟ್ಟಿನಲ್ಲಿ ಸರ್ಕಾರಕ್ಕೆ 45% ಬಿಟ್ಕೊಡ್ಬೇಕು. ಆ 45% ಬಿಟ್ಟು ನಂತರ ನೀವು ಉಳಿದಿದ್ರಲ್ಲಿ ಭಾಗವನ್ನು ಮಾಡಿಕೊಳ್ಬೇಕಾಗತ್ತೆ. ಈ ಒಂದು ನಿಯಮವನ್ನು ತರಲು ಈಗ ಡಿ.ಕೆ. ಶಿವಕುಮಾರ್ ಸರ್ಕಾರ ಮುಂದಾಗಿದೆ. ಬೆಂಗಳೂರಿನಲ್ಲಿ ಯಾರೆಲ್ಲ ಭೂ ಮಾಲೀಕರಿದ್ದಾರೋ ಅವರಿಗೆ ಇದೊಂದು ಅನ್ವಯ ಆಗುತ್ತೆ. ಅಂದರೆ 2,000 ಚದರ ಮೀಟರ್ಗಿಂತ ಹೆಚ್ಚು ಆಸ್ತಿಯನ್ನು ಹೊಂದಿರುವಂಥವರಿಗೆ ಇದು ಅನ್ವಯ ಆಗುತ್ತೆ. ಈ ಒಂದು ನಿಯಮವನ್ನು ತರಲು ಡಿ.ಕೆ. ಶಿವಕುಮಾರ್ ಸರ್ಕಾರ ಮುಂದಾಗಿದೆ. ಅದಕ್ಕೆ ಛಲವಾದಿ ನಾರಾಯಣಸ್ವಾಮಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ.